ಪ್ರಶ್ನೆ ಇರೋದೇನಂದ್ರೆ ಸರ್, ಇಲ್ಲ ಅದು ಖಾರದ ಪುಡಿ ಯಾಕೆ ತಂದ್ರು? ಖಾರದ ಪುಡಿಯಲ್ಲಿ ಅಂದ್ರೆ ಉದ್ದೇಶಪೂರ್ವಕ ನ್ಯಾಚುರಲ್ ಆಗಿ ವಿಷಯ ಏನಂತಂದ್ರೆ ಇದು ಟೈಮಿಂಗ್ ಸಮೇತ ಮೊಬೈಲ್ಗಳಲ್ಲಿ ರೆಕಾರ್ಡ್ ಆಗಿರೋದು ಇದೆ. ಯಾವ ಟೈಮಲ್ಲಿ ಅಲ್ಲ 9:30ಗೆ ಅಂದರೆ 7 ಗಂಟೆಗೆ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಶ್ರೀರಾಮುಲು ಅವ್ರ ಮೇಲೆ ದಾಳಿ ಆಗಿದೆ ಅಂತೇಳಿ ಏನು ಎಲ್ಲ ಇಡೀ ಸಿಟಿ ಎಲ್ಲ ಸ್ಪ್ರೆಡ್ ಆಯಿತು. ಸೊ 9:09ವರೆಗೆ ಇಡೀ ಸಿಟಿಯಿಂದ ಎಲ್ಲರೂ ಓಡಿ ಬರ್ತಾರೆ ಏನಾಗಿದೆ ಅಂತೇಳಿ. ಬರೋಂಥ ಟೈಮ್ನಲ್ಲಿ ಫೈರ್ ಆಗಿದೆ ಅಂದ ತಕ್ಷಣ ಅಟ್ಲೀಸ್ಟ್ ಅವ್ರ ರಕ್ಷಣೆಗೆ ಅವರು ಈವನ್ ಖಾರದ ಪುಡಿ ಆದರೂ ತಗೊಂಡು ಬಂದಿದ್ದಾರೆ ಅಷ್ಟೆ. ತಗೊಂಡು ಬಂದು ಮತ್ತೆ ಅವನು ಆ ಲೇಡಿನ ಅವನೊಬ್ಬ ಯುವಕನಾಗ್ಬಿಟ್ಟು ಕಾಲಿಂದ ಹೊಡಿತಾ ಇದ್ದಾನೆ. ಹೊಡೆದಾಗ ಖಾರದ ಪುಡಿ ಚೆಲ್ಲಿದ್ದಾರೆ ಅಷ್ಟೇ. ಸರಿ, ಆ ಸಂದರ್ಭದಲ್ಲಿ ಏನೋ ಬಂದು ನಮ್ಗೆ ಇದು ಮಾಡಿದ್ರು ಅಂತೇಳಿ ಏನೋ ಒಂದು ಆಯುಧ ತಗೊಂಬಂದು ಹೊಡೆಯೋದನ್ನು ಅಫೆನ್ಸ್ ಅಲ್ವಾ ಸರ್? ಬಟ್ ಈ ಟೈಮಲ್ಲಿ ಖಾರದ ಪುಡಿ ಹಚ್ಚುವಂಥದ್ದು, ಬಟ್ ಅವ್ರು ಅದನ್ನೇ ಬೇರೆ ಯಾರಾದ್ರೂ ಇದ್ದವ್ರು ಬಂದವ್ರು ತಳ್ಳಾಡ್ಬೋದು ಏನಾಗ್ಬೋದು. ಬಟ್ ಖಾರದ ಪುಡಿ ಒಬ್ಬ ಮಹಿಳೆ 7 ಗಂಟೆಗೆ ನಮ್ಮ ಮೇಲೆ ಅಟ್ಯಾಕ್ ಆಗಿದೆ ಅಂದ ತಕ್ಷಣ ಅಭಿಮಾನಿಗಳಾಗಿ ಮನೆ ಹತ್ರ ನೋಡ್ಲಿಕ್ಕೆ ಅಂತ ಬರೋ ಸಮಯದಲ್ಲಿ ಅವರ ರಕ್ಷಣೆಗೆ ಅವ್ರು ತಗೊಂಡು ಬರೋದ್ರಲ್ಲಿ ತಪ್ಪೇ ಇಲ್ಲ. ಅದರಿಂದ ಏನು ಅನಾಹುತ ಆಗಿಲ್ಲ ಅಷ್ಟೇ. ಅಂದ್ರೆ ಗುಂಪು ಅಟ್ಲೀಸ್ಟ್ ಐಮನ್ ಮೇಲೆ ದಾಳಿ ಮಾಡಿಲ್ಲ, ಹೆಣ್ಮಗಳು ರಕ್ಷಣೆಗೆ ಇದು ಮಾಡ್ಕೊಂಡಿರುವಂತ ವಿಷಯ. ಅವನು ಅಟ್ಯಾಕ್ ಇಲ್ಲ. ಇವಾಗ ನೋಡಿ, ನೀವೇ ನೋಡಿದ್ರಲ್ಲ, ಅವನ ಹುಡುಗ ಥಿಯೇಟರ್ ಶಿವನವನು ಕಾಲಿಂದ ಹೊಡಿತಾ ಇದ್ದಾನೆ ಹೆಣ್ಮಗಳಿಗೆ. ಕಾಲಿಂದ ಹೊಡೆದಿದ್ದಕ್ಕೆ ಹೆಣ್ಮಗಳು ಖಾರದ ಪುಡಿ ಹಚ್ಚಿರುವಂಥದ್ದು. ಅವನ ಪಾಟಿಗೆ ಅವ್ನು ಸುಮ್ಮನೆ ಇದ್ದಿದ್ರೆ ಆ ಹೆಣ್ಮಗಳು ಅವನ ತಂಟೆಗೆ ಯಾಕೆ ಹೋಗ್ತಾಳೆ? ಇದು ಒಂದು. ಇನ್ನೊಂದು ವಿಡಿಯೋ ಅವನ ಸತೀಶ್ ಇದು ಅದೇನು ನೆಗ್ಲಿಗಿದೆ ಸುಮ್ಮನೆ. ನಾನು ನಿಮಗೆ ಯಾಕಂದ್ರೆ ಸರ್, ಈಗ ಒಂದ್ ಕಡೆ ಕಾಂಗ್ರೆಸ್ ಗುಂಪಿತ್ತು ಸರ್, ಬಟ್ ಇವ್ರ ಯಾಕೆ ಅಷ್ಟೊಂದು ಅಗ್ರೆಸಿವ್ ಆಗಿ ಆ ಕಡೆ ಹೋದ್ರು ಅಂತ ಸರ್, ಅದು ಕೂಡ ಚರ್ಚೆ ಆಗ್ತದೆ. ಅಗ್ರೆಸಿವ್ ಆಗಿ ಯಾಕೆ ಹೋದ್ರು? ಅವ್ರು ಈ ಕಡೆ ನಿಂತಿದ್ದಾರೆ. ಅಂದ್ರೆ ನಿಮ್ ಮನೆ ಇರೋದು ಹಿಂದ್ಗಡೆ, ಮನೆಗಿನ್ನೂ ಬರ್ತಾ ಇದ್ದಾರೆ ಅವರು. ನನ್ನ ಮನೆಗಿನ್ನೂ ವಿಷಯ ತಿಳಿದ ತಕ್ಷಣ ಸಿಟಿಯಿಂದ ಜನ ಬರ್ತಾ ಇದ್ದಾರೆ. ಆ ಬರೋ ಟೈಮ್ನಲ್ಲಿ ದಾರಿಯಲ್ಲಿ ಇದ್ದಿದ್ದು ಯಾರು? ಅವರೇ. ಆ ಹೆಣ್ಮಗಳು ನೋಡಿದ ತಕ್ಷಣ ಅಟ್ಯಾಕ್ ಮಾಡಿದ್ರು ಅವರು. 7ವರೆ ಎಪಿಸೋಡಲ್ಲಿ ಒಳಗಡೆ ಇರೋ ಜನ ಒಳಗಡೆ ಇದ್ದಾರೆ, ಪೊಲೀಸರೆಲ್ಲ ನಮ್ಮ ಮನೆಗೆ ಅಡ್ಡ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಬರೋದಕ್ಕೆ ಮಾರ್ಗ ಇದ್ದಿಲ್ಲ. ಅವನು ಭರತ್ ರೆಡ್ಡಿ ಹೊರಗಡೆ ನಿಂತು ಗಲಾಟೆ ಮಾಡ್ತಾ ಇದ್ದಾನೆ. ಈ ಕಡೆ ಆ ಹೆಣ್ಮಗಳು ನಮ್ಮ ಮನೆಗೆ ಬರ್ಬೇಕಂತ ಬರೋ ಟೈಮ್ನಲ್ಲಿ ಇದ್ದಿದ್ದು ಅವರೇ. ಅವಳು ಒಬ್ಬಳೇ ಇದ್ದಿದ್ದು. ಅವಳ ಜೊತೆ 100 ಮಂದಿ ಜನ ಯಾರು ಇಲ್ಲ. ನೀವು ನೋಡಿ, ಅದೇ ಲೇಡೀಸ್ 4-5 ಮಂದಿ ಸೇರಿ ಗುಂಪಾಗಿ ಮನೆಗೆ ಬರ್ತಾ ಇರುವಂಥದ್ದು. ಅವ್ರು ಬರೋ ಟೈಮ್ನಲ್ಲಿ ಇದ್ದಿದ್ದು ಅವರೇ. ಹಾಗಾಗಿ ನೋಡಿ ಟಕ್ ಅಂತೇಳಿ ನಮ್ಮವ್ರನ್ನ ತಡೆಯೋದಕ್ಕೆ ಹೊಡಿಲಿಕ್ಕೆ ಹೋದ್ರು. ಆ ಟೈಮ್ನಲ್ಲಿ ಹಾಕಿರೋದು ಅದು ಒಂದು. ಸತೀಶ್ ಒಂದು ವಿಡಿಯೋ ಇದು ನಿಮ್ಗೆ ಬಂದಿದೆ ವಿಡಿಯೋ. ಮತ್ತೆ ಇದನ್ನ ನೀವು ಇದು ತೋರಿಸ್ಬೇಕಾಗಿತ್ತಲ್ಲ, ಆ ಹೆಣ್ಮಗಳು ಯಾಕೆ ಖಾರದ ಪುಡಿ ಹಚ್ಚಿದ್ದಾಳೆ ಅಂತ ಹೇಳಿ. ಬಂದು ಆ ಲೇಡಿ ಬಂದಿದ್ದು ಅವನಿಗೆ ಥಿಯೇಟರ್ ಶಿವ ಥಿಯೇಟರ್ ಶಿವ ಗಿರೀಶ್ ಲೇಡಿನ ಹಾಕಿ ನುಗ್ಗಿದ್ದವರು. ಇನ್ನೊಂದ್ಸಲ ಬ್ಯಾಕ್ ಇವರು ಥಿಯೇಟರ್ ಶಿವ. ನಾನು ಲೇಡಿ ಡೈರೆಕ್ಟರ್ ಹೊಡೆದಿದ್ದು ಅಲ್ಲಿ ದೊಡ್ಡದಾಗಿ ಬರ್ತಾ ಇದೆ. ಆಮೇಲೆ ಸ್ಟ್ರೇಟಾಗಿ ಹೊಡಿತಾನೆ. ಅದು ಅವನು ಕರೆಕ್ಟ್ ಹೊಡೆದಿದ್ದು. ಆಮೇಲೆ ಹೊಡಿತಾರೆ. ಫಸ್ಟ್ ಹೊಡೆದೆ ನೋಡಿದ್ರಲ್ಲ ಸರ್. ಪಾಸ್ ಮಾಡೋದು ಸರ್, ಅದನ್ನೇ ಪಾಸ್ ಮಾಡಿ ಸರ್. ನೀವು ಮುಂದೆ ಹೋಗಿ ಸರ್, ಮುಂದೆ ಹೋಗಿ ಸರ್. ಈಗ ಅದೇ ಸ್ವಲ್ಪ ಮತ್ತೆ ಅದೇ ಲೈಟಾಗಿ